ಈ ಒಂದು ಮನೆಮದ್ದಿನಿಂದ ನಿಮಗೆ ಜಾಯಿಂಟ್ ಪೇನ್ ಇದ್ದರೆ ಅದು ಕೂಡ ಗುಣ ಆಗ್ತದೆ. ಅದರ ಜೊತೆಗೆ ನಿಮಗೆ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ತುಂಬ ಉಪಯುಕ್ತವಾಗಿರುವಂತಹ ಒಂದು ಮನೆಮದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು, ಹಲವಾರು ಕಾಯಿಲೆಗಳಿಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಜೀರ್ಣ ಸಮಸ್ಯೆ. ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಅದರಲ್ಲೂ ಪ್ರಮುಖವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಈ ವಾತ, ಪಿತ್ತ, ಈ ಥರದ್ದೆಲ್ಲ ಕೆಲವೊಂದು ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆ ಉಂಟಾಗಲಿಕ್ಕೆ ಪ್ರಮುಖ ಕಾರಣವೇ ಅಜೀರ್ಣ ಆಗುವಂಥದ್ದು. ಈ ವಾತದಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಕೈ ಕಾಲು ಗಂಟುಗಳಲ್ಲಿ ನೋವು ಪ್ರಾರಂಭ ಆಗ್ತದೆ. ಅದು ಕ್ರಮೇಣ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಕೆಲವರಿಗೆ ನಡಿಲಿಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಜಾಯಿಂಟ್ ಪೇನ್ಗಳು ಉಂಟಾಗ್ತದೆ. ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಬನ್ನಿ ಈ ಮನೆಮದ್ದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ ಜೀರಿಗೆ, ಓಂಕಾಳು ಮತ್ತು ಸೋಂಪು. ಈ ಮೂರು ಇದ್ದರೆ ಸಾಕಾಗ್ತದೆ. ಈ ಮನೆಮದ್ದನ್ನು ಸುಲಭದಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಜೀರಿಗೆಯನ್ನು ಉಪಯೋಗಿಸ್ತಾ ಇದ್ದೇವೆ. ಜೀರಿಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಮಗೆ ಡೈಜೆಷನ್ ಅಂದರೆ ಜೀರ್ಣ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಅದರ ಜೊತೆಗೆ ಹೊಟ್ಟೆಯಲ್ಲಿ ಏನಾದ್ರು ಗ್ಯಾಸ್ ಫಾರ್ಮೇಷನ್ ಆಗಿದ್ದರೆ ಅದನ್ನು ನಿವಾರಣೆ ಮಾಡ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಕೈಕಾಲು ಗಂಟಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಪೇಯ್ನ್ ಇದ್ದರೆ ಅದನ್ನು ಕೂಡ ರಿಲೀಫ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡ್ತದೆ. ಇಲ್ಲಿ ಉಪಯೋಗಿಸ್ತಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಸೋಂಪು ಅಥವಾ ಫನ್ನಲ್ ಸೀಡ್ಸ್ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ ಜೀರ್ಣಕ್ರಿಯೆಗೆ ತುಂಬ ಉತ್ತಮ. ಹಾಗೆಯೇ ನಿಮ್ಮ ಜಾಯಿಂಟ್ನಲ್ಲಿ ಏನಾದರೂ ಸ್ಟಿಫ್ನೆಸ್ ಇರ್ತದಲ್ಲ, ಆ ಥರ ಸಮಸ್ಯೆ ಇದ್ದರೆ ಅದನ್ನು ರಿಲೀವ್ ಮಾಡಲಿಕ್ಕೆ ಇದು ತುಂಬ ಸಹಾಯಕಾರಿ. ಹಾಗಾಗಿ ಇಲ್ಲಿ ನಾನು ಫನ್ನಲ್ ಸೀಡ್ಸ್ನ ಉಪಯೋಗಿಸ್ತಾ ಇದ್ದೇನೆ. ಮತ್ತು ಇದು ನಿಮ್ಮ ಬಾಡಿಯನ್ನು ಕೂಲಾಗಿಡಲಿಕ್ಕೂ ಕೂಡ ಭಾಳಷ್ಟು ಸಹಾಯ ಮಾಡ್ತದೆ. ಹಾಗೆಯೇ ಓಂಕಾಳು, ಇದನ್ನು ಕೂಡ ಉಪಯೋಗಿಸ್ತಾ ಇದ್ದೇವೆ. ಓಂಕಾಳಿಗೆ ಇಂಗ್ಲೀಷ್ನಲ್ಲಿ ಅಜ್ವೈನ್ ಅಂತ ಹೇಳ್ತಾರೆ. ಇದು ಏನು ಮಾಡ್ತದೆ ಅಂತ ಹೇಳಿದರೆ ಆ್ಯಂಟಿ ಇನ್ಫ್ಲಾಮೇಟ್ರಿ ಆಗಿ ಕೆಲಸ ಮಾಡ್ತದೆ. ಹಾಗೆಯೇ ಜಾಯಿಂಟ್ ಸ್ವೆಲ್ಲಿಂಗ್ ಏನಾದ್ರು ಅಂದರೆ ಜಾಯಿಂಟ್ನಲ್ಲಿ ಊತ ಬರ್ತದಲ್ಲ, ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಗುಣಪಡಿಸ್ತದೆ. ಇದು ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೇನಾದ್ರು ಅಸಿಡಿಟಿ ಉಂಟಾದಾಗ ಸ್ವಲ್ಪ ಅಜ್ವೈನ್ ಅಂದರೆ ಈ ಓಂಕಾಳನ್ನು ಬಾಯಿ ಹಾಕ್ಕೊಂಡು ಚೆನ್ನಾಗಿ ಜಗಿದು ಅದನ್ನು ನುಂಗಿದ್ರು ಸಾಕು, ನಿಮ್ಮ ಅಸಿಡಿಟಿ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಸಾಮಾನ್ಯವಾಗಿ ನಾನು ಹೇಳಿರುವಂಥ ಈ ಮೂರು ಇಂಗ್ರೀಡಿಯೆಂಟ್ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದು. ಓಂಕಾಳು ಇರ್ಬೋದು, ಸೋಂಪು ಇರ್ಬೋದು ಅಥವಾ ಜೀರಿಗೆ ಇರ್ಬೋದು, ಇದೆಲ್ಲದೂ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದು. ಇದನ್ನೇ ಉಪಯೋಗಿಸ್ಕೊಂಡು ನಾವು ಈ ಮದ್ದನ್ನು ಮಾಡೋಣ. ಈಗ ಒಂದು ಬಾಣಲಿನ ತಗೊಂಡು ಸ್ಟವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ನಾನು 3 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ನಂತರ 3 ಚಮಚದಷ್ಟು ಸೋಂಪು ಅಥವಾ ಫನ್ನಲ್ ಸೀಡ್ಸ್ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 3 ಚಮಚದಷ್ಟು ಓಂಕಾಳು ಅಥವಾ ಅಜ್ವೈನ್ ಇದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನಾವು ಲೈಟಾಗಿ ಹುರ್ಕೊಳ್ಬೇಕು. ಅಂದರೆ ಜಾಸ್ತಿ ಹುರ್ಕೊಳ್ಳುವಂತಿಲ್ಲ, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಇದು ಮೂರನ್ನು ಕೂಡ ನಾವು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಅದಕ್ಕೆ ನಾನಿಲ್ಲಿ 3 ಚಮಚವನ್ನು ತಗೊಂಡಿದ್ದೇನೆ. ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರು ಅಷ್ಟೇ, ಅದು ಎಷ್ಟು ಬೇಕೋ ಅಷ್ಟೇ, ಎಲ್ಲದೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಿ. ಹಾಗೆಯೇ ಕರ್ಟ್ಲಿಕ್ಕೆ ಬಿಡಬೇಡಿ, ಜಸ್ಟ್ ಬಿಸಿ ಆದರೂ ಸಾಕು, ಜಾಸ್ತಿಯನ್ನು ಹುರಿಬೇಕಾಗಿ ಇಲ್ಲ. ನಾವು ಇದನ್ನು ಡ್ರೈ ಆಗಿ ಹುರ್ಕೊಳ್ಳಿ, ಆಯಿಲ್ ಏನು ಹಾಕ್ಕೊಳ್ಳದೆ ಹುರ್ಕೊಳ್ಬೇಕು. ಸಾಕು, ಇಷ್ಟು ಬಿಸಿ ಆದರೂ ಸಾಕು. ನಾನು ಇದನ್ನು ಬಂದ್ ಮಾಡ್ತಾ ಇದ್ದೇನೆ. ನಂತರ ನಾವು ನಮ್ಮ ತಟ್ಟೆಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ಇದು ಸಂಪೂರ್ಣ ತಣ್ಣಗಾಗಬೇಕು. ಈಗ ತಣ್ಣಗಾಗಿದೆ. ನಂತರ ಈ ಕಾಳುಗಳನ್ನ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಒದ್ದೇ ಇರಬಾರ್ದು, ಕ್ಲೀನಾಗಿ ಡ್ರೈ ಆಗಿರುವ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಈ ರೀತಿಯಲ್ಲಿ ಪುಡಿ ಆದರೆ ಸಾಕಾಗ್ತದೆ ಇದು. ಈಗ ಇದನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೇನೆ. 1 ಗ್ಲಾಸು ಬೆಚ್ಚಗಿನ ನೀರು ತೊಗೊಳ್ಳಿ, ಅಂದರೆ ಲ್ಯೂಕ್ ವಾರ್ಮ್ ವಾಟರ್ನ ನಾವು ತೊಗೊಳ್ಬೇಕು. ಇದಕ್ಕೆ 1 ಚಮಚದಷ್ಟು ಈ ಪೌಡ್ರನ್ನ ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜೊತೆಗೆ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ರೆಡಿ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡೀರಿ. ಖಾಲಿ ಹೊಟ್ಟೆಲಿ ಕುಡಿದು ನೀವು ಮತ್ತೇನು ನಿಮ್ಮ ಕೆಲಸ ಏನಿದೆಯೋ ಅದನ್ನ ಕಂಟಿನ್ಯೂ ಮಾಡ್ಬೋದು. ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಕೊನೆಗೆ ಟೀ ಕುಡಿಯೋದು, ಕಾಫಿ ಕುಡಿಯೋದು ಅಥವಾ ತಿಂಡಿ ತಿನ್ನೋದು ಏನಿದ್ರು ಅದನ್ನ ಮಾಡ್ಬೋದು. ನಿಮಗೇನಾದ್ರು ಅಸಿಡಿಟಿ ಸಮಸ್ಯೆ ಇದ್ದು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಕೂಡ ಇದನ್ನು ಕುಡಿಬೋದು. ಆವಾಗ ಕೂಡ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ. ಈ ಇಂಗ್ರೀಡಿಯೆಂಟ್ಸ್ನಲ್ಲಿ ನಿಮ್ಗೆ ಬೇಕಾದಂಥ ಖನಿಜಾಂಶಗಳು ಕೂಡ ಸಿಗ್ತದೆ. ಹಾಗೆಯೇ ನಿಮ್ಮ ಇಮ್ಯುನಿಟಿ ಬೂಸ್ಟ್ರಾಗಿ ಕೂಡ ಇದು ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ನಿಮಗೆ BP, ಶುಗರ್ ಈ ಥರ ಏನಿದ್ರು ಕೂಡ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಅತ್ಯುತ್ತಮವಾದಂತಹ ಮನೆಮದ್ದಿದು. ಯಾರು ಬೇಕಾದರೂ ಕುಡಿಬೋದು, ಮಕ್ಕಳು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದನ್ನು ನೀವು ಕುಡಿತಾ ಬನ್ನಿ, ನಿಮಗೆ ಕೇವಲ 1 ತಿಂಗಳಲ್ಲಿ ಇದರ ಇಫೆಕ್ಟ್ ಗೊತ್ತಾಗ್ತದೆ. ಅಂದರೆ ಈ ಜಾಯಿಂಟ್ ಪೇನ್ಸ್ ಇರುವಂಥದ್ದು ಅಥವಾ ಕೆಲವೊಮ್ಮೆ ಅಲ್ಲಿಲ್ಲೆಲ್ಲ ನೋವೆಲ್ಲ ಶುರುವಾಗ್ತದಲ್ಲ ಇದ್ದಕ್ಕಿದ್ದಾಗೆ, ಆ ಥರ ಏನು ಸಮಸ್ಯೆ ಇದ್ರೂ ಕೂಡ ಅದು ಇದರಿಂದಾಗಿ ನಿವಾರಣೆ ಆಗ್ತದೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಇರೋದಿಲ್ಲ. ಈ ಪೌಡ್ರನ್ನ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಬಿಡಿ. ಅಂದರೆ ಏರ್ ಟೈಟ್ ಬಾಟ್ಲ್ ಇರ್ತಾರಲ್ಲ, ಆ ಥರ ಬಾಟ್ಲಲ್ಲಿ ಹಾಕಿ ನೀವು ದಿನ ಇದನ್ನು ಉಪಯೋಗಿಸಿ. ಒಮ್ಮೆ ಖಾಲಿ ಆದಮೇಲೆ ಮಾಡಿ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ
ವಾರಕ್ಕೊಮ್ಮೆ ಈ ಪೌಡ್ರನ್ನ ಮಾಡ್ಕೊಳ್ಳಿ. 1 ವಾರಕ್ಕಿಂತಲೂ ಜಾಸ್ತಿ ಈ ಪೌಡ್ರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಎವ್ರಿ ವೀಕ್ ಮಾಡ್ಕೊತ ಹೋಗಿ, ಯಾಕಂದರೆ ಆವಾಗ ಇಫೆಕ್ಟ್ ತುಂಬ ಚೆನ್ನಾಗಿರ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.